ಒಂದ್ ಮಾತು ನಾ ಕೇಳಲೇಬೇಕು. ಇಡೀ ವಿಜಯನಗರ ಹಂಪಿ ಜನ ಎಲ್ಲ ಇಲ್ಲೇ ಇದ್ದಾರೆ. ಬಿಗ್ ಬಾಸ್ ಆಚೆ ಕಡೆ ಒಂದ್ ಎರಡು ದೊಡ್ಡ ಬ್ಯಾನರ್ ಇತ್ತು, ನಾವು ಗಂಡ್ ಕಡೆ ನಾವು ಹೆಣ್ ಕಡೆ ಅಂತ. ಏನಿದು ವಿಷಯ? ನನಗ್ ಮಾತ್ರ ಮುಯಿ ಸಖತ್ತಾಗಿ ಬೀಳ್ತದೆ, ಸಖತ್ತಾಗವ್ರೆ. ಏನಿದು ವಿಷಯ? ಏನಿಲ್ಲ ಅಣ್ಣ, ಅದು ಪ್ರೀತಿ ಅಷ್ಟೇ ಅಣ್ಣ. ಹಂಗ್ ನೋಡ್ಬೇಕು ಅಂತ ಆಸೆ ಪಡ್ತಾರೆ ಅಷ್ಟೇ. ಒಳ್ಳೆ ಸ್ನೇಹಿತರಾಗಿದ್ದೀವಿ. ಅವ್ರು ಪ್ರೀತಿ ಕೊಡ್ತಾರ ಕೊಡ್ಲಿ ಅಣ್ಣ, ಅಷ್ಟೇ. ಖುಷಿ ಅಲ್ವಾ? ಮಿಸ್ ಕಾವ್ಯ ಹೇಳಿ, ಏನ್ ಹೇಳ್ತೀಮ್ಮ ಇದಕ್ಕೆ? ಅದೇ ಅವರ ಪ್ರೀತಿಗೆ ನಾವು ಸದಾ ಚಿರುಣಿಯಾಗಿ ಅವ್ರ ಪ್ರೀತಿ ಬಗ್ಗೆ ಹೇಳ್ತಲ್ಲ ಅವರು. ಆ ಪ್ರೀತಿ ಬಗ್ಗೆ ಏನು? ಅದೇ ಒಂದು ಒಳ್ಳೆ ಸ್ನೇಹ, ಒಂದೊಳ್ಳೆ ಗೆಳೆತನ ಅಷ್ಟೇ. ಒಂದು ಒಳ್ಳೆ ಗೆಳೆತನದ ಪ್ರೀತಿ ಅಣ್ಣ, ಅಷ್ಟೇ. ಗೆಳೆತನದ ಪ್ರೀತಿ. ಬರುವಾಗ ಅಲ್ಲಿಂದ ಕಾಲಿಟ್ಟು ಬರ್ಬೇಕಾದ್ರೆ ನನ್ಗೊಂಥರ ಫೀಲ್ ಆಯ್ತಿತ್ತು, ಮದುವೆ ಗಂಡ ಡ್ರೆಸ್ ಹಾಕಿರ್ದು ಅವಾಗಲೇ ಅನ್ಕೊಂಡಕ್ಕಣ ನಾನು. ಬಟ್ ಇಲ್ಲಪ್ಪ, ಈ ತರ ವೇದಿಕೆನಲ್ಲಿ ಒಬ್ರು ರಿಂಗ್ ಹಾಕಿ ಬಹಳ ಅವಸ್ಥೆ ಪಟ್ಟುಬಿಟ್ಟು ಬ್ಯಾಡಪ್ಪ ಬ್ಯಾಡ. ಬಟ್ ನಿಜವಾಗಿ ಇಲ್ಲಿವರೆಗೂ ಬರೋದಕ್ಕೆ 3.5 ಗಂಟೆ ಆಯ್ತು. ಕಾರಲ್ಲೆಲ್ಲ ಜಾಮಲ್ ಸಿಕ್ಕಾಕೊಂಡು ಯಾರು ಬಂದ್ರು ಕಿಟಕಿ ಬಡ ಬಡ ಅಂತ ತಟ್ಬಿಟ್ಟು, ಗಿಲ್ಲಿ ಇರ್ಬೇಕು ನೋಡ್ಲಾ, ಕಾವು ಇರ್ಬೇಕು ನೋಡ್ಲಾ. ಈ ರೇಂಜಲ್ಲಿ ಪ್ರೀತಿ ಸಿಗ್ತಾ ಇದ್ರೆ ಇದಕ್ಕೆ ಏನ್ ಹೇಳಕ್ ಇಷ್ಟಪಡ್ತೀಯ ಕಾವು? ಮೊದ್ಲಿಗೆ ಎಲ್ರಿಗೂ ನಮಸ್ಕಾರ. ಬರ್ಲಿ ಆ ಕಡೆಯಿಂದ. ನಮಸ್ಕಾರ. ಶಿಲ್ಪಿಗಳ ನಾಡು. ಈಗ ನೀನ್ ಸೌಂಡ್ ಮಾಡಿದ್ರೆ ಯಾವ್ದೋ ಹುಡುಗಿರಲ್ಲಿ ಎನರ್ಜಿ ಇಲ್ಲ ಅನ್ಸುತ್ತೆ. ಈಗ ನಮ್ಮ ಹುಡುಗರು ನಮ್ ಕಡೆ ಎಷ್ಟು ಜನ ಹುಡುಗ ಅಂದ್ರು ಅಂತಾನೆ. ಅವ್ನ್ ಮೋಸ್ಟ್ಲಿ ದೊಡ್ಡವನಂದಲ್ಲಿ ಗಿಲ್ಲಿ ಆಗ್ಬೋದು ಅಣ್ಣ. ಬಟ್ ಆಕ್ಚುಲಿ ಎಂತ ದಿನ ಬಂದ್ಯಾರ ನೋಡಿ ಇವತ್ತು. ಆಕ್ಚುಲಿ ಫೆಬ್ರವರಿ 14. ಏನಿವತ್ತು? ಬೇರೆ ಹೇಳ್ತಾರೆ ಜನ ಅದು ಅಂತ ಅನ್ಕೊಂಡೆ. ಬಟ್ ಏನಿವೆ ಹೋಗ್ಲಿ ಬಿಡಿ. ಆದ್ರೂ ಇಡೀ ಬಿಗ್ ಬಾಸ್ ಅಲ್ಲಿ ಸಾಕಷ್ಟು ಕಷ್ಟಪಟ್ರು ಇವರಿಬ್ರು, ಸಾಕಷ್ಟು ಇಷ್ಟಪಟ್ರು. ಎಲ್ಲ ಒಂದ್ ಕಡೆ ಆದ್ರೆ ಅವರಿಲ್ದೆ ಯಾವ ಕಾರ್ಯಕ್ರಮ ನಡೆಯುತ್ತೆ? ಅವರು ಗಿಲ್ಲಿ ಏನ್ ನನ್ ಫಾಲೋ ಮಾಡ್ತಿದ್ರೆ ಹೆಂಗ್ರಿ ನೀವು? ನಾನು ಹೋದ್ ಕಡೆ ಎಲ್ಲ ಬರ್ತಾ ಇದ್ರಿ ಇತ್ತೀಚೆಗೆ. ಸೋ ಕ್ಯೂಟ್ ಅಲ್ವಾ? ಇವಾಗ ಒಂದು ನಾನು ಕ್ಯೂಟ್ ಅಂದವ್ರು ಇನ್ನೊಂದ್ಸರಿ ಸೋ ಕ್ಯೂಟ್. ಈಗ ಇವತ್ತು ವ್ಯಾಲೆಂಟೈನ್ಸ್ ಡೇ ಅಲ್ವಾ? ನೀರು ವ್ಯಾಲೆಂಟೈನ್ಸ್ ಡೇ ಅಂದ ತಕ್ಷಣ ಯಾವ ಕಲರ್ ನ್ಯಾಪ್ಕ ಬರುತ್ತೆ? ರೆಡ್. ಹುಡುಗರು ಯಾವಾಗ್ಲೂ ಪೀಸ್ಫುಲ್ ಆಗಿರ್ತಾರೆ, ಅದು ವೈಟ್. ಕರೆಕ್ಟಾ? ಈಗ ನೀವ್ ಎಲ್ಲರ ಹತ್ರ ಐ ಲವ್ ಯು ಅಂತ ಹೇಳ್ಸಿದ್ರಿ. ಈಗ ಗಿಲ್ಲಿಗೆ ಕೇಸರಿ ಕಲರ್ ಹಾಕ ಬಂದಿದ್ರಲ್ಲ, ಇದೇ ನೀವು ಬ್ಲೂ ಹಾಕಿದೀರಾ? ಏನಿದು? ಆಕಾಶದಷ್ಟು ವಿಶಾಲ. ಇರಿ ನಾವು ಆಂಕರ್ಸ್, ಇವಾಗ ನೀವು ಗೆಸ್ಟ್ ಆಯ್ತಾ? ಈಗ ನಿಮ್ಗೊಂದು ಟಾಸ್ಕ್, ನೀವು ಐ ಲವ್ ಯು ಅನ್ಬೇಕು. ಯಾರಿಗ್ ಬೇಕಾನ ಹೇಳ್ಬೋದು. ಯಾರಿಗೆ ಹೇಳ್ತೀರಾ? ಯಾರಿಗೆ? ನಾನು ಯಾರಿಗೆ? ಯಾರು ಒಬ್ರಿಗಿಬ್ರಿಗೆ ಹೇಳ್ತಪ್ಪ ಬಿಡ್ತಾ, ಹಂಪಿ ಜನತೆಗೆ ಹೇಳ್ಬೇಕು ಐ ಲವ್ ಯು. ಆಗ ನಮ್ ಜೊತೆಗೆ ಒಂದಿಷ್ಟು ಬಿಗ್ ಬಾಸ್ ಕಂಟೆಸ್ಟೆಂಟ್ಸ್ ಕೂಡ ಬಂದಿದ್ರು. ನೀವು ಅವರಿಗೆ ತೋರಿಸಿದಂತ ಪ್ರೀತಿ ನೋಡಿ ನಾವು ಮಾತಾಡ್ಕೊಂಡಿದ್ದುಂಟು. ನೀವೇ ಇದ್ದಿದ್ದು? ಹೌದು, ನಿರಂಜನ್ ಅವರೇ ಇದ್ದಿದ್ದು. ಸೊ ಅವಾಗ ನಾವೆಲ್ಲ ಆರ್ಟಿಸ್ಟ್ಗಳು ಮಾತಾಡ್ಕೊಂಡ್ವಿ, ಇದಕ್ಕಾದ್ರೂ ಬಿಗ್ ಬಾಸ್ಗೆ ಹೋಗ್ಬೇಕು ಅಂತ. ಸೊ ಹೋಗಿ ಮತ್ತೆ ನಾನು ಈ ಸ್ಟೇಜ್ ಮೇಲೆ ಬಂದಿದ್ದೀನಿ. ತುಂಬಾ ಖುಷಿ ಆಗ್ತಿದೆ ನಿಮ್ಮೆಲ್ಲರೂ